ನಮಸ್ಕಾರ ರೀ ಎಲ್ಲರಿಗೂ. ಮೊಟ್ಟೆಯಲ್ಲಿ ಹಿಂಗೆ ಬ್ರೆಡ್ ಒಂದು ಡೀಪ್ ಮಾಡಿ ಅಂದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದ್ಸತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೋ ಏನೋ ನೋಡಿ ಒಂದ್ಸತಿ. ನಾನು ನೋಡಿ ಮೊಟ್ಟೆ ಆಲ್ರೆಡಿ ಒಡೆದು 2 ಹಾಕಿದ್ದೀನಿ ನಾನು. ಖಾರದ ಪುಡಿ, ಬ್ರೆಡ್ಡು 5 ನಿಮಿಷದಲ್ಲೇ ಆಗುತ್ತೆ, ಇದೇನು ಭಾಳ ಹೊತ್ತಾಗಲ್ಲ. ಮತ್ತು ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಹಚ್ಚದ ಖಾರದ ಪುಡಿ ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟು. ಮತ್ತು ಇದನ್ನು ಬೀಟ್ ಮಾಡಿ, ಒಂದ್ಸತಿ ಮಿಕ್ಸ್ ಮಾಡಿ. ನಾನು ಆಲ್ರೆಡಿ ತವ ಇಟ್ಟು ಗ್ಯಾಸ್ ಆನ್ ಮಾಡಿದ್ದೀನಿ. ತವ ಬಿಸಿ ಆಗಿದೆ. ಸಾರಿ, ನಾ ಈ ಹೊಸದಾಗಿ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಒಂದೊಂದ್ಸತಿ ನನಗೆ ಹೇಳಲಿಕ್ಕೆ ಮರ್ತೋಗತ್ತೆ ಭಯದಿಂದ. ಎಣ್ಣೆ ಇಡ್ಲಿಕ್ಕೆ ಮರ್ತಿದ್ದೆ. ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ ಹಾಕಬೇಕು ನಾವು ಇದಕ್ಕೆ ತವದಲ್ಲಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಪ್ಷನಲ್ಲೇ ಹಾಕ್ಕೊಳ್ಳಿ. ಇದು ನೆಸ್ಟಿಕ್ ತವ ಅಲ್ಲ, ಅಷ್ಟೊಂದು ಬೇಕಂತ ಏನಿಲ್ಲ ಅವಶ್ಯಕತೆ. ಕಡೆಗೆ ನಾವು ಈ ಬ್ರೆಡ್ ಮೊಟ್ಟೆ ಇದು ಮಿಕ್ಸ್ ಮಾಡಿದೀವಲ್ಲ, ಖಾರದ ಪುಡಿ ಮತ್ತು ಉಪ್ಪು ಅವೆಲ್ಲ ಹಾಕಿ ಆಮ್ಲೆಟ್ ತಿಂದಂಗೆ ಆಗತ್ತೆ. ಇದೊಂದು ಮಾತ್ರ ಕರೆ ಟೇಸ್ಟ್ ಆಗತ್ತೆ, ಬ್ರೆಡ್ಡಿಂದು ಇದು ಬರಲ್ಲ. ಈ ತರ ಡಿಪ್ ಮಾಡಿ ಹೀಗೆ ಇಡಬೇಕು. ಹೀಗೆ ನೋಡಿ, ಈ ಥರ ಆಗ್ತಾ ಇದೆ. ಬ್ರೆಡ್ ತಿಂದಂಗೆ ಆಗಲ್ಲ ಇದು, ಮೊಟ್ಟೆ ತಿಂದಂಗತ್ತೆ, ಆಮ್ಲೆಟ್ ಥರ ಆಗತ್ತೆ. ಇದು ಟೇಸ್ಟ್ ಬೇರೆ ಥರ ಇರುತ್ತೆ. ನೋಡಿ ಫ್ರೆಂಡ್, ಲಾಸ್ಟಿಗೆ ಈ ಥರ ಆಗತ್ತೆ. ನಾನಂತೂ ಚಾ ಜೊತೆ ತೊಗೊತಾ ಇದ್ದೀನಿ. ಇದು ದಿಢೀರಂತ ಬೆಳಗ್ಗೆ ಯಾರಿಗಾದ್ರೂ ನಾಷ್ಟ ಮಾಡೋರಿಗೆ ಬೆಸ್ಟ್ ಆಪ್ಷನ್ ಇದೆ. ಬ್ರೆಡ್ ತಿನ್ನಲ್ಲ ಅನ್ನೋರಿಗೆ ಹೀಗೂ ಮಾಡಿ ಕೊಟ್ಬೋದು ಮಕ್ಕಳಿಗೆ. ನಾನು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಮುಖ್ಯ ಇದೆ ಭಾಳಷ್ಟು.